ಕಾರವಾರ ನಗರಸಭೆಯ ಜಾಗದಲ್ಲಿ ನಿರ್ಮಾಣಗೊಂಡ ಅನಧಿಕೃತ ಕಟ್ಟಡ ತೆರವುಗೊಳಿಸುವಂತೆ ಆಗ್ರಹಿಸಿ ಜೈ ಕರ್ನಾಟಕ ಜನಪರ ವೇದಿಕೆ ಅಪರ ಜಿಲ್ಲಾಧಿಕಾರಿಯವರಿಗೆ ಮನವಿ ಮಾಡಿದೆ. ಕಾರವಾರ ನಗರಸಭೆಯ ಜಾಗದಲ್ಲಿ ಹಲವು ಅನಧಿಕೃತ ಕಟ್ಟಡಗಳು ನಿರ್ಮಾಣಗೊಂಡಿವೆ. ಅದಕ್ಕೆ ಸಾಕ್ಷಿ ಎಂಬಂತೆ ಆಯುಷ್ ಆಸ್ಪತ್ರೆಯ ಮುಂಭಾಗದಲ್ಲಿ ಪಿಕಳೆ ರಸ್ತೆಯ ತಿರುವಿನಲ್ಲಿ ನಂದಾ ನೀಲಾವರ ಎನ್ನುವವರು ಸಾರ್ವಜನಿಕ ಇಲ್ಲವೇ ನಗರಸಭೆಯ ಪಾರ್ಕಿಂಗ್ ಜಾಗವನ್ನ ಮತ್ತು ಚರಂಡಿ ಆಕ್ರಮಿಸಿ ಅನಧಿಕೃತವಾಗಿ ಅಂಗಡಿ ನಿರ್ಮಾಣ ಮಾಡಿಕೊಂಡಿದ್ದಾರೆ. ಸಾರ್ವಜನಿಕ ಆಸ್ತಿಯನ್ನ ಅದರಲ್ಲಿಯೂ ವೇಗವಾಗಿ ಬೆಳೆಯುತ್ತಿರುವ ಕಾರವಾರ ನಗರದಲ್ಲಿ ಈ ರೀತಿಯ ಭೂ ಕಬಳಿಕೆ ಕಾನೂನು ಬಾಹಿರ ಎನ್ನುವುದು ತಮ್ಮ ಗಮನಕ್ಕೂ ಬಂದಿರಬಹುದು. ಬಡ ಜನರು ಕಟ್ಟಡ ಇಲ್ಲವೇ ಸ್ವಂತ ಜಮೀನಿನಲ್ಲಿ ಮನೆ ನಿರ್ಮಾಣ ಮತ್ತಿತರ ಕಾರ್ಯ ನಡೆಸಲು ನೂರಾರು ಕಾನೂನು ಕ್ರಮ ಹೇರುವ ಹಾಗೂ ಸಾವಿರಾರು ಶುಲ್ಕ ವಿಧಿಸಿದರೆ ಶ್ರೀಮಂತರ ಅತಿಕ್ರಮಣ ನೀತಿಗೆ ಏಕೆ ಕ್ರಮ ಕೈಗೊಳ್ಳುತ್ತಿಲ್ಲ ಎನ್ನುವುದು ನಮ್ಮ ಸಂಘಟನೆಯ ಪ್ರಶ್ನೆಯಾಗಿದೆ. ಹಾಗಾಗಿ ಅನಧಿಕೃತವಾಗಿ ನಿರ್ಮಾಣವಾಗಿರುವ ಕಟ್ಟಡಗಳನ್ನು ಪಟ್ಟಿ ಮಾಡಿ ಕ್ರಮ ಕೈಗೊಳ್ಳಬೇಕು ಮತ್ತು ಮೇಲೆ ತಿಳಿಸಿದ ಸದರಿ ನೀಲಾವರ ಅವರ ಅನಧಿಕೃತ ಕಟ್ಟಡವನ್ನು ಕಾನೂನಾತ್ಮಕವಾಗಿ ತೆರವುಗೊಳಿಸಬೇಕು. ಹಾಗೆಯೇ ಇದೇ ವ್ಯಕ್ತಿಯ ಮಾಲೀಕತ್ವದಲ್ಲಿರುವ ಅಮೃತ ಹೋಟೆಲ್ ಹಿಂದುಗಡೆ ಭಾಗವನ್ನು ಕಾರವಾರದ ಪ್ರಮುಖ ಕಾಲುವೆಯನ್ನು ಅತಿಕ್ರಮಣ ಮಾಡಿಕೊಂಡ ನಿರ್ಮಿಸಲಾಗಿದೆ. ಇದು ಕೂಡ ಕಾನೂನು ಬಾಹಿರವಾಗಿದೆ. ಹಾಗಾಗಿ ಕಾನೂನು ಬಾಹಿರ ಅನಧಿಕೃತ ಕಟ್ಟಡಗಳನ್ನು ತೆರವುಗೊಳಿಸಬೇಕು, ಇಲ್ಲವೇ ಸೂಕ್ತ ಕಾರಣವನ್ನು ನೀಡಬೇಕು. ಮನವಿ ಮಾಡಿಕೊಳ್ಳುತ್ತೇವೆ. ದಿನಾಂಕ 7/11/2024 ಕಾರವಾರ ನಗರಸಭೆಯ ಪೌರಾಯುಕ್ತರು ಮತ್ತು ನಗರಸಭೆ ಅಧ್ಯಕ್ಷರಿಗೆ ಈಗಾಗಲೇ ಮನವಿ ನೀಡಿದ್ದು 10 ದಿನ ಗಡುವು ನೀಡಿದರು. ಇದುವರೆಗೆ ಯಾವುದೇ ಸೂಕ್ತ ಕ್ರಮ ಜರುಗಿಲ್ಲ. ಹಾಗಾಗಿ ಅವರು ಕೈಗೊಂಡ ಕಾನೂನು ಕ್ರಮಗಳ ಬಗ್ಗೆ ವಿಚಾರಣೆ ನಡೆಸಬೇಕು. ತಪ್ಪಿತಸ್ಥರು ಯಾರೇ ಇದ್ದಲ್ಲಿ ಕಾನೂನಿನ ಪ್ರಕಾರ ಅವರ ಮೇಲೆ ಕ್ರಮ ಜರುಗಿಸಬೇಕು. 10 ದಿನದ ಒಳಗೆ ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕು. ಇಲ್ಲವಾದಲ್ಲಿ 15 ದಿನದ ನಂತರ ನಮ್ಮ ಜಯ ಕರ್ನಾಟಕ ಜನಪರ ವೇದಿಕೆಯ ಸಂಘಟನೆಯ ಮೂಲಕ ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ಉಗ್ರ ಪ್ರತಿಭಟನೆ ಮಾಡಲಾಗುವುದು ಮತ್ತು ಸಂಘಟನೆಯ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ರಾಜ್ಯ ಲೋಕಾಯುಕ್ತ ಕಚೇರಿಗೆ, ಮುಖ್ಯಮಂತ್ರಿಗಳಿಗೆ ಮತ್ತು ಸಂಬಂಧಿಸಿದ ಇತರೆ ಇಲಾಖೆಗಳಿಗೆ ಕೂಡ ದೂರು ಸಲ್ಲಿಸಲಾಗುವುದು. ಇಲ್ಲಿಂದ ಇಲ್ಲಿ ತನಕ ಪಾರ್ಕಿಂಗ್ ಜಾಗದಲ್ಲೇ ಕಟ್ಟಡ ಕಟ್ಟಿದ್ದಾರೆ. ಈ ನಗರಸಭೆ ಮತ್ತೆ ಸಾರ್ವಜನಿಕರು ಸಂಬಂಧಪಟ್ಟಂತೆ ಫ್ರಂಟ್ ಕಡೆ ನೋಡೋದು. ಮನವಿ ಸಲ್ಲಿಕೆಯಲ್ಲಿ ಜಿಲ್ಲಾಧ್ಯಕ್ಷರಾದ ದಿಲೀಪ್ ಜಿ ಅರ್ಗೇಕರ್, ಜಿಲ್ಲಾ ಕಾರ್ಯಾಧ್ಯಕ್ಷರಾದ ರೋಷನ್ ಹರಿಕಂತ್ರ, ಸುದೇಶ್ ನಾಯ್ಕ್, ಜಿಲ್ಲಾ ಯುವ ಘಟಕದ ಅಧ್ಯಕ್ಷರು ಸುನಿಲ್ ತಾಂಡೇಲ್, ಜಿಲ್ಲಾ ಉಪಾಧ್ಯಕ್ಷರು, ಜಿಲ್ಲಾ ಸಹ ಕಾರ್ಯದರ್ಶಿ ದಿಲೀಪ್ ನಾಗೇಕರ್, ಇನ್ನೂ ಹಲವರು ಸಂಘಟನೆ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.